ನಾವೆಲ್ಲರೂ ಕೂಡ ಇಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ನಾವೆಲ್ಲರೂ ಕೂಡ ಹಿಂದೂ, ನಾವೆಲ್ಲರೂ ಕೂಡ ಒಂದು ಎಂಬುದಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡಬೇಕಾಗಿದೆ. ನಮ್ಮ ಭಾರತದ ಜೀವಾಳ ಆಧ್ಯಾತ್ಮಿಕತೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಕರೆಕೊಟ್ರು. ಧರ್ಮವೇ ಭಾರತದ ಜೀವಾಳ, ಆಧ್ಯಾತ್ಮಿಕತೆಯೇ ಭಾರತೀಯ ಸಂಸ್ಕೃತಿ ಅನನ್ಯ ಮತ್ತು ಅತ್ಯಮೂಲ್ಯ ಸಂಪತ್ತು. ನೀವು ಆಧ್ಯಾತ್ಮಿಕ ಸಂಪತ್ತನ್ನು ನಿರ್ಲಕ್ಷಿಸಿ ಕಣ್ಣು ಕೋರೈಸುವ ಪಾಶ್ಚಾತ್ಯ ಭೌತಿಕ ನಾಗರಿಕತೆಯ ಬೆನ್ನು ಹತ್ತಿದಲ್ಲಿ 3 ತಲೆಮಾರುಗಳಲ್ಲಿ ನಿಮ್ಮ ಜನಾಂಗ ನಿರ್ನಾಮವಾಗುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟರು. ಏಕೆಂದರೆ ನಾವು ಪಾಶ್ಚಾತ್ಯದಿಂದ ಎಲ್ಲವನ್ನು ನಾವು ಅದೇ ಶ್ರೇಷ್ಠ ಅಂತ ತಿಳ್ಕೊಳ್ತಿದ್ದೇವೆ. ಆದರೆ ನಮ್ಮ ಹಿಂದೂ ಧರ್ಮದ ಮೂಲ ಆಧ್ಯಾತ್ಮಿಕತೆ, ಅದನ್ನು ನಾವು ಕಡೆಗಣಿಸಬಾರ್ದು ಅಂತ. ತಾವೆಲ್ಲರೂ ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಇದ್ದೀರಾ ಅನ್ನೋದೇ ಇನ್ನೂ ನಮ್ಮ ಹಿಂದೂ ಧರ್ಮ ಜೀವಂತಿಕೆಯಲ್ಲಿ ಉಳ್ಕೊಂಡಿದೆ ಅನ್ನೋದನ್ನೇ ನಾವು ಸಾಕ್ಷಿ. ಇನ್ನೊಂದು, ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ, ಅದರಲ್ಲೂ ವಿಶ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ಭಾರತದ ಮತ್ತು ಹಿಂದೂ ಧರ್ಮದ ವೈಭವವನ್ನು ಭಾಳ ಚೆನ್ನಾಗಿ ಹೊಗಳಿದ್ದಾರೆ. ಆದರೆ ಭಾರತಕ್ಕೆ ಯಾವಾಗ ವಾಪಸ್ ಬಂದರೋ ಆವಾಗ ನಮ್ಮ ಕುಂದುಕೊರತೆಗಳನ್ನೆಲ್ಲ ಮನದಟ್ಟು ನಮಗೆ ಮಾಡಿಕೊಟ್ಟು ಹೇಗೆ ನಾವು ಅದನ್ನು ತಿದ್ದುಕೊಳ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದು ಕೊಲಂಬೋ ಇಂದ ಅಲ್ಮೋರಾಕ್ಕೆ ಎಂಬ ಒಂದು ಪುಸ್ತಕದಲ್ಲಿ ಸಾಕಷ್ಟು ನಿಮಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮಗೆ ಸಿಗುತ್ತೆ. ಅದರಲ್ಲಿ ಒಂದು ಮಾತು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಧರ್ಮದ ರಹಸ್ಯಗಳು ಇರುವುದು ಸಿದ್ಧಾಂತಗಳಲ್ಲ, ಆಚರಣೆಯಲ್ಲಿ. ಧರ್ಮವೆಂದರೆ ಬರೀ ಮಾತಲ್ಲ, ಅದು ಧಾರ್ಮಿಕ ಉಪದೇಶದ ಅನುಷ್ಠಾನ. ಒಂದು ಮಣದಷ್ಟು ಉಪದೇಶಕ್ಕಿಂತ ಒಂದು ಗುಲಗಂಜಿಯಷ್ಟು ಆಚರಣೆಯಷ್ಟೋ ಮೇಲು. ಹಿಂದೂ ಧರ್ಮದಷ್ಟು ಉದಾತ್ತ ತತ್ವಗಳನ್ನು ಹೇಳುವ ಇನ್ನೊಂದು ಧರ್ಮವಿಲ್ಲ. ಆದರೆ ಪ್ರತ್ಯಕ್ಷ ಆಚರಣೆಯಲ್ಲಿ ಹಿಂದೂಗಳಷ್ಟು ಉದಾಸೀನ ಜನಾಂಗ ಇನ್ನೊಂದಿಲ್ಲ. ಇದನ್ನು ಸ್ವಾಮಿ ವಿವೇಕಾನಂದ ತಾಕೀತು ಮಾಡ್ತಾರೆ ನಮಗೆ. ನಾವು ನಿಜವಾಗಿಯೂ ಕೂಡ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು. ನಮ್ಮ ಮೈಸೂರಿನ ಆಶ್ರಮಕ್ಕೆ ಒಬ್ಬ ಪಾದ್ರಿ ಬಂದಿದ್ದರು, ಕ್ರಿಶ್ಚಿಯನ್ ಪಾದ್ರಿ. ನಮ್ಮ ಹಿರಿಯ ಒಬ್ಬರು ಸ್ವಾಮೀಜಿಗೆ ಅವ್ರು ಕೇಳ್ತಾ ಇದ್ರಂತೆ. ಅವ್ರು ಭಾಳ ಒಳ್ಳೆ ವ್ಯಕ್ತಿ. ಪಾದ್ರಿ ಅಂದರೆ ಎಲ್ಲರೂ ಕೂಡ ಕೆಟ್ಟವ್ರು ಇರೋಲ್ಲ. ಅವರು ಒಳ್ಳೆ ವ್ಯಕ್ತಿ. ಸ್ವಾಮೀಜಿಯವ್ರ ಹತ್ರ ಹೀಗೆ ಮಾತನಾಡ್ಬೇಕಾದ್ರೆ ಹೇಳ್ತಾರೆ, ಸ್ವಾಮೀಜಿ, ಹಿಂದೂ ಧರ್ಮ ಭಾಳ ದೊಡ್ಡದು, ಒಪ್ಕೊಳ್ತೀನಿ, ಆದರೆ ಇಟ್ ಇಸ್ ನಾಟ್ ಎ ಪ್ರಾಕ್ಟಿಕಲ್ ರಿಲಿಜನ್ ಅಂತ ಹೇಳ್ತಾರಂತೆ. ಯಾತಕ್ಕೆ ಅಂತ ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ನಾವಿಬ್ಬರು ಹೋಗೋಣ, ರಸ್ತೆಗೆ ಹೋಗೋಣ. ರಸ್ತೆಯಲ್ಲಿ ನೀವು 100 ಜನ ಹಿಂದೂಗಳನ್ನು ಪ್ರಶ್ನೆ ಮಾಡಿ, ನಿಮಗೆ ಭಗವದ್ಗೀತೆ ಒಂದು ಶ್ಲೋಕ ಬರುತ್ತಾ ಅಂತ ಕೇಳಿ, ನಾನು ಕೂಡ ಕೇಳ್ತೀನಿ, ಕ್ರಿಶ್ಚಿಯನ್ ಅವರು ಬರೋರನ್ನು ಒಂದು ಅಥವಾ 2 ಸೇಯಿಂಗ್ಸ್ ಆಫ್ ಬೈಬಲಲ್ಲಿ ಹೇಳ್ತಾರಾ ಅಂತ. ನೋಡಿ, ಇದು ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಆಚರಣೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪೂಜೆ. ಅದರಲ್ಲೂ ಬೆಳಗ್ಗೆ ನಾನು ನಮ್ಮ ಹಲಸೂರಿನ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಬೆಳಗ್ಗೆಯಿಂದಲೇ ಸಹಸ್ರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ದೇವರಿಗೆ ಅರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದರೆ ನಾವು ಅಲ್ಲೇ ನಿಲ್ಲಬಾರ್ದು. ಅದನ್ನು ನಾವು ಇನ್ನೂ ವಿಸ್ತಾರ ಮಾಡಿಕೊಳ್ಬೇಕು. ಏನು ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನಾವು ಮಾತ್ರ ಆಚರಣೆ ಮಾಡಿದ್ರೆ ಸಾಲದು, ನಮ್ಮ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಕೂಡ ಆ ಆಚರಣೆಯ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಅದು ಹೇಗೆ, ಇದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಇಂಥ ಹಿಂದೂ ಸಮಾಜೋತ್ಸವಗಳಲ್ಲಿ ನಾವು ಮಾಡಬೇಕು. ಒಬ್ಬ